ಪುರಸಭೆ ಮುಖ್ಯಾಧಿಕಾರಿ ಕುರ್ಚಿಗಾಗಿ ಅಧಿಕಾರಿಗಳಿಬ್ಬರ ಕಿತ್ತಾಟ. ಚಾಮರಾಜನಗರದ ಗುಂಡ್ಲುಪೇಟೆ ಪುರಸಭೆಯಲ್ಲಿ ನಡೆದಿರುವಂತಹ ಘಟನೆ ಇದು. ಪುರಸಭೆ ಮುಖ್ಯಾಧಿಕಾರಿ ಕುರ್ಚಿಗಾಗಿ ಅಧಿಕಾರಿಗಳಿಬ್ಬರು ಕಿತ್ತಾಡಿಕೊಂಡಿದ್ದಾರೆ. ಚಾಮರಾಜನಗರದ ಗುಂಡ್ಲುಪೇಟೆ ಪುರಸಭೆಯಲ್ಲಿ ನಡೆದಿರುವ ಘಟನೆ. ಪುರಸಭೆಯಲ್ಲಿ ಇರೋದೊಂದೇ ಮುಖ್ಯಾಧಿಕಾರಿ ಪೋಸ್ಟು, ಅದಕ್ಕೆ ಇಬ್ಬರು ಕಿತ್ತಾಡಿಕೊಂಡಿರೋದು. ಮುಖ್ಯಾಧಿಕಾರಿ ಹುದ್ದೆಗೆ ಗ್ರೇಡ್ 2 ಅಧಿಕಾರಿ ನಿಯೋಜಿಸಿ ಆದೇಶ. ಗ್ರೇಡ್ 1 ಪುರಸಭಾ ಅಧಿಕಾರಿ ವಸಂತಕುಮಾರಿ ವರ್ಗಾವಣೆ. 10 ದಿನದ ಹಿಂದೆ ಮುಖ್ಯಾಧಿಕಾರಿ ಹುದ್ದೆಗೆ ಸರವಣ ಎಸ್ ಅವರನ್ನ ನೇಮಕ ಮಾಡಲಾಗಿತ್ತು. ವರ್ಗಾವಣೆಯನ್ನ ಪ್ರಶ್ನಿಸಿ ಕೆಟಿ ಮೆಟ್ಟಿಲೇರಿದ್ರು ವಸಂತಕುಮಾರಿ. ವರ್ಗಾವಣೆ ಆದೇಶವನ್ನ ರದ್ದುಗೊಳಿಸಿದೆ ನ್ಯಾಯಾಲಯ. ಕರ್ತವ್ಯಕ್ಕೆ ಹಾಜರಾಗೋದಕ್ಕೆ ಅಧಿಕಾರವನ್ನ ಹಸ್ತಾಂತರ ಮಾಡಿಲ್ಲ ಎಸ್ ಸರವಣ. ಇಬ್ಬರೂ ಅಧಿಕಾರಿಗಳು ಗುಂಡ್ಲುಪೇಟೆ ಪುರಸಭೆ ಕಚೇರಿಗೆ ಹಾಜರಾಗ್ತಾರೆ. ಈ ಸಂದರ್ಭದಲ್ಲಿ ನಡೆದಿರುವಂತಹ ಕಿತ್ತಾಟ ನೋಡಿ. ಮುಖ್ಯಾಧಿಕಾರಿ ಸೀಟ್ಗೆ ಇಬ್ಬರ ನಡುವಿನ ಕಿತ್ತಾಟ. ಒಂದ್ ಕಡೆ ವಸಂತಕುಮಾರಿ, ಮತ್ತೊಂದು ಕಡೆ ಸರವಣ. ಇಬ್ಬರ ನಡುವೆ ಕಿತ್ತಾಟ ಆಗಿದೆ. ಈಗ ಕೆಟಿಯಿಂದ ನನಗೆ ಕ್ಲಿಯರ್ ಡೈರೆಕ್ಷನ್ ಇದೆ. ಮತ್ತೆ ನಾನು ಆರ್ಡ್ರಿಗೆ ಅಂದರೆ ನಮ್ಮ ವರ್ಗಾವಣೆ ಆದೇಶಕ್ಕೆ ಸ್ಟೇ ಆಗಿದೆ. ಹಾಗಾಗಿ ನಾನು DC ಮೇಡಮ್ ಅವ್ರನ್ನು ಭೇಟಿ ಮಾಡಿ ನಾನು ಮನವಿ ಕೊಟ್ಟು ಬಂದಿದ್ದೀನಿ. ನನ್ನ ಕರ್ತವ್ಯಕ್ಕೆ ಹಾಜರಾಗ್ತಾ ಇದ್ದೀನಿ ಅಂತ. ನಾನು ಬಂದಿದ್ದೀನಿ ಸರ್, ಕೆಲಸ ಮಾಡ್ತಾ ಇದ್ದೀನಿ. ಏನಾಗಿದೆ, DC ಅವ್ರನ್ನ ನಾನು ಪಾರ್ಟಿ ಮಾಡಿರಲಿಲ್ಲ. ಹಾಗಾಗಿ ನಾನು ಅವ್ರ ಆದೇಶಕ್ಕೆ ಕಾಯಲಿಲ್ಲ, ಇಲ್ಲಿಗೆ ನೇರವಾಗಿ ಬಂದಿದ್ದೀನಿ. ಹಾಗಾಗಿ ಈಗ ನನಗೆ ಐಆರ್ ಆಫೀಸರ್ ಅಂದರೆ UD-ನಲ್ಲೆಲ್ಲ ಹೇಳಿದ್ರು, ನೀವು ಚಾರ್ಜನ್ನು ತಗೊಂಡು ನಮ್ಗೆ ಕಳಿಸ್ಕೊಡಿ ಅಂತ ಹೇಳಿದ್ದಾರೆ ಸರ್. ನಾನು ಕಳಿಸಿದ್ದೀನಿ. ಇನ್ ಕೇಸ್ ನಾನು ದೊಡ್ಡವರಿಂದ ಏನು ಆದೇಶ ಬರುತ್ತೋ, ಈಗ DC ಅವರಿಂದ ಆಗಲಿ ಅಥವಾ ನನ್ನ ಇಲಾಖೆಯಿಂದ ಆಗಲಿ ಏನಾದರೂ ಆದೇಶ ಬಂದರೆ ನೀವು ಮುಂದುವರಿಬಾರ್ದು ಅಂತ ಏನಾದರೂ ಸ್ಟೇ ಆದರೆ ಇವಾಗ ನಾನು ರಿಲೀವ್ ಮಾಡಿಲ್ಲ. DC ಮೇಡಮ್ ರಿಲೀವ್ ಮಾಡಿದ್ಮೇಲೆ ಅವ್ರು ಎಲ್ಲಿಂದ ಸ್ಟೇ ತಂದಿದ್ದಾರೆ ಸರ್? ಅವ್ರ ಕಾನ್ಸರ್ಟ್ಗೆ ಸ್ಟೇ ತಂದಿದ್ದಾರೆ. ಎಲ್ಲಿಂದ? ಕೋರ್ಟಿಂದ. ಕೋರ್ಟ್ಗಿಂತ DC ಅವ್ರು ದೊಡ್ಡವರ? ಇಲ್ಲ, DC ಅವರು ನಮ್ಗೆ ಮೊಬೈಲ್ ತಗೊಂಡು ಅಲ್ಲಿ ನಮಗೆ ಅವರ ಸರ್ ಜಿಲ್ಲೆಗೆ. ಅಲ್ಲ ಸರ್, DC-ಗೆ ಕೋರ್ಟ್ ನ್ಯಾಯಾಧೀಶರಿಗಿಂತ DC ಅವ್ರು ದೊಡ್ಡವರ ಅಂತ ಅಷ್ಟೇ. ಇಲ್ಲ, DC ಅವರು ಕೋರ್ಟ್ ಆರ್ಡರ್ ಏನಿದೆ ಆಮೇಲೆ ಕ್ಲಾರಿಫಿಕೇಶನ್ ಬಂದಿದೆ. ಅಧಿಕಾರಿಗಳು ನಮಗೆ ಆನ್ಸರ್ ಕೊಟ್ಟಿದ್ದಾರೆ. ಸ್ಟೇ ಆಯ್ತಂತ ಸ್ಟೇ ಆದರೆ ಬಗ್ಗೆ ನಮ್ಮ ಜೊತೆ ಮಾತನಾಡೋದಕ್ಕೆ ಪುರಸಭೆ ಸದಸ್ಯರಾದಂತಹ ನಾಗೇಶ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಾಗೇಶ್ ಅವರೇ, ನಮಸ್ತೆ. ನಾಗೇಶ್ ಅವರೇ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ತಮಗೆ? ಕೇಳಿಸ್ತಾ ಇದೆ ಮೇಡಮ್. ಅಲ್ಲ, ಏನಿದು ಮುಖ್ಯಾಧಿಕಾರಿ ಕುರ್ಚಿಗಾಗಿ ಇಬ್ಬರು ಅಧಿಕಾರಿಗಳು ಕಿರುಕುಳ ಅಂದ್ರೆ ಒಂದ್ ರೀತಿಯಲ್ಲಿ ಕಿತ್ತಾಟ ಆಗ್ತಾ ಇದೆ. ಈಗ ಸದ್ಯಕ್ಕೆ ಏನಾಯ್ತು ಮೇಡಮ್? ಅದು KAT-ಇಂದ ವಸಂತ ಕುಮಾರಿನವರು ಸ್ಟೇ ತಂದಿದ್ದಾರೆ ಮೇಡಮ್. ಇದು ಗ್ರೇಡ್ 1 ಪುರಸಭೆ ಆಗಿರೋದ್ರಿಂದ ಗ್ರೇಡ್ 2ನವ್ರಿಗೆ ಕೊಡಕ್ ಬರಲ್ಲ ಅಂದ್ಬಿಟ್ಟು ಅವರು KAT-ಇಂದ ಸ್ಟೇ ತಂದಿದ್ದಾರೆ ಮೇಡಮ್. ಓಕೆ. ಅಲ್ಲ, ನ್ಯಾಯಾಲಯದಿಂದ ಇದಾಗಿದೆ, ಬಟ್ ಇವರ ಸರವಣ ಅನ್ನೋರು ಯಾಕೆ ಬಿಡ್ತಾ ಇಲ್ಲ ಅಂತ ಹೇಳಿ. ಸರವಣ ಅವರು DC-ಯಿಂದ ಆರ್ಡರ್ ಬೇಕು ಅಂತ ಕೇಳ್ತಾ ಇದ್ದಾರೆ. ಓಕೆ. ಅದು DC-ಗೂ ಇದಕ್ಕೂ ಸಂಬಂಧ ಅಲ್ಲ, ಆದೇಶ ನ್ಯಾಯಾಲಯನೇ ರದ್ದು ಮಾಡಿದ ಮೇಲೆ DC ಅವರಿಂದ ಆದೇಶ ಬರಬೇಕು ಅಂತ ಹೇಳಿ ವೆಯ್ಟ್ ಮಾಡ್ತಾ ಇದ್ದಾರಾ? ವೆಯ್ಟ್ ಮಾಡ್ತಾ ಇದ್ದಾರೆ. DC ಅದು ಹೆಂಗೆ ಆದೇಶ ಕೊಡಕತ್ತೆ ಕೋರ್ಟ್ಗೆ ವಿರುದ್ಧವಾಗಿ? ಹೌದು. ಅಲ್ಲ, ಈಗ ಇಬ್ರು ಕೆಲಸ ಮಾಡ್ತಿದ್ದಾರೆ ಪುರಸಭೆಯಲ್ಲಿ. ಇಬ್ರು ಕೆಲಸ ಮಾಡ್ತಿದ್ರೆ ಸುಮ್ ಕೂತಿದ್ದಾರೆ ಅಷ್ಟೇನೆ. ಯಾವ ಸಾರ್ವಜನಿಕ ಕೆಲಸಗಳು ಯಾವ್ದು ಆಗ್ತಾ ಇಲ್ಲ. ಸುಮ್ನೆ ಬರ್ತಾರೆ, ಅವ್ರ ಪಾಡಿಗೆ ಮೊಬೈಲ್ ನೋಡ್ಕೊಂಡು ಕೂತಿದ್ದಾರೆ ಅಷ್ಟೇ. ಸಾರ್ವಜನಿಕ ಕೆಲಸ. ಅಲ್ಲ, ವಸಂತ ಕುಮಾರಿ ಅವರು ಎಷ್ಟು ವರ್ಷದಿಂದ ಅಲ್ಲಿದ್ರು? ಯಾಕೆ ವರ್ಗಾವಣೆ ಆಗಿದ್ದು? ಮೇಡಮ್, ವಸಂತ ಕುಮಾರಿ ಅವರು ಸುಮಾರು 1.5 ವರ್ಷದಿಂದ ಇಲ್ಲಿದ್ದಾರೆ ಮೇಡಮ್. ನ್ಯಾಯಾಲಯದ ಆದೇಶದ ಪ್ರಕಾರ ಯಾವುದೇ ಅಧಿಕಾರಿಗಳು 2 ವರ್ಷದ ಮುಂಚೆನೆ ಅವ್ರನ್ನ ಟ್ರಾನ್ಸ್ಫರ್ ಮಾಡಾಗಿಲ್ಲ ಅಂತ ಒಂದು ಇದಿದೆ ಮೇಡಮ್, ಸುತ್ತೋಲೆ ಇದೆ. ಹೌದು ಹೌದು. ಅದನ್ನ ಅವರು ವೈಲೇಟ್ ಮಾಡಿದ್ದಾರೆ ಅಂತ ಹೇಳಿ ಇವರು ಕೋರ್ಟ್ಗೆ ಹೋಗಿದ್ದಾರೆ ಮೇಡಮ್. ಕೋರ್ಟ್ ಇಂದ ಇವರಿಗೆ ಡೈರೆಕ್ಷನ್ ಆಗಿದೆ. ಹೌದು, ಕೋರ್ಟ್ ಇಂದ ಆದೇಶ ರದ್ದು ಮಾಡಾಯ್ತು. ಅದ್ರಂಗೆ ವಸಂತ ಕುಮಾರಿ ಅವರು ಮತ್ತೆ ಬಂದ್ರು ಪುರಸಭೆಗೆ. ಬಂದ್ರು. ಆದ್ರೆ ಇಲ್ಲಿ ಕೆಲವು ಕಾಂಗ್ರೆಸ್ ಮುಖಂಡರುಗಳು ಈ ಶರವಣ ಅವರಿಗೆ ಮಿಸ್ಗೈಡ್ ಮಾಡ್ತಾ ಇದ್ದಾರೆ. ಅಂದ್ರೆ ನೀವು ಬಿಡಬೇಡಿ, ಉಲ್ಲಂಘನೆ DC ಅವರಿಂದನೇ ಆದೇಶ ಬರ್ಲಿ ಅಂತನಾ? ಬರ್ಲಿ, ನಾವು ನಿಮ್ ಜೊತೆಗೆ ಇರ್ತೀವಿ, ನೀವು ಚೇರಲ್ಲಿ ಕೂತ್ಕೊಳ್ಳಿ ಅಂದ್ಬಿಟ್ಟು ಮೊನ್ನೆ ಸಂಜೆ ಬೀಗ ಹಾಕ್ಸಿದ್ರು. ಸರ್ಕಾರಿ ಕಚೇರಿಗೆ ಬೀಗ ಹಾಕ್ಸೋ ಲೆವೆಲ್ಗೆ ಹೋಗಿದ್ದಾರೆ. ಅದನ್ನ ನಿನ್ನೆ ಬೆಳಿಗ್ಗೆ ಬಂದು ತಗ್ಸಿದ್ದಾರೆ ಇವರೇನೆ. ತಗ್ಸಿ ಫಸ್ಟ್ ಯಾರು ಬೀಗ ಹಾಕಿದ್ರು ಅವ್ರುಗಳು ಕಾಂಗ್ರೆಸ್ ಕೌನ್ಸಿಲ್ ಪುರಸಭಾ ಅಧ್ಯಕ್ಷರು ಮತ್ತೆ ಕೌನ್ಸಿಲ್ಸ್ ಎಲ್ಲ ಸೇರಿ ಬೀಗ ಹಾಕಿದ್ರು.
ಅದು ನಿನ್ನೆ ಅಧಿಕಾರಿ ಬರ್ಬೇಕಾಗಿರೋದು 10:10ವರೆಗೆ ಬರ್ಬೇಕು, 8ವರೆಗೆ ಬಂದು ಕುಣಿಸಿದ ಚೇರ್ ಮೇಲೆ ಶರವಣ ಅವ್ರನ್ನ. ಹ್ಮ್ ಇವ್ರು ಬಂದ್ರಲ್ಲ, ಇವ್ರಿಗೆ ಈ ಕಡೆ ಒಂದ್ ಚೇರ್ ಹಾಕಿ ಇವ್ರು ಕೂತಿದ್ದಾರೆ ಅಷ್ಟೇ. ಹ್ಮ್ 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 ಓಕೆ, ಈಗ DC ಇಂದ ಆದೇಶ ಬರೋವರೆಗೂ ನಾನು ಬಿಡಲ್ಲ ಅಂತ ಕೂತಿದ್ದಾರೆ ಶರವಣ ಅವರು. ಕೂತಿದ್ದಾರೆ ಶರವಣ ಅವರು. ಏನಾದ್ರೂ ಆದೇಶ ಬಂದಿದ್ಯಾ, ಏನ್ ಕತೆ? ಹೆಂಗ್ ಬರಕ್ಕಾಗುತ್ತೆ ಮೇಡಮ್, ಕೋರ್ಟ್ ವಿರುದ್ಧವಾಗಿ DC ಅವ್ರು ಹೆಂಗ್ ಆದೇಶ ಹೌದು ಮಾಡಕ್ಕಾಗುತ್ತೆ? ಹೌದು, ಮತ್ತೆ ಈಗ ಏನು ಅಂತ ಹೇಳಿನ ಅದನ್ನೇ ನ್ಯಾಯ ಹೇಳ್ತಾ ನಿಂದನೆ ಇರೋದು. ಆಗಲ್ಲ ಮೇಡಮ್ ಅದು. ಅದನ್ನೇನೆ ಈಗ ಈಗ ಕೋರ್ಟ್ಗಿಂತ ದೊಡ್ಡವರ DC ಅವರು. ಹೌದೌದು ಮೇಡಮ್. ಈಗ ಏನಾಗುತ್ತೆ ಅಲ್ಲ, ಈಗ ಏನಾಗುತ್ತೆ ಅಂತ ಹೇಳಿ ಮೇಡಮ್. ನೆಕ್ಸ್ಟ್ ಮೇಡಮ್ ಕಂಟೆಂಪ್ಟ್ ಹೋಗ್ತಾರೆ ಮೇಡಮ್. ಹ್ಮ್ ಕಂಟೆಂಪ್ಟ್ ಹೋದಾಗ ಅದು ಅವ್ರಿಗೆ ದುಷ್ಪರಿಣಾಮ ಬೀಳುತ್ತೆ. ಯಾರು ತಡೆ ಹಿಡಿತಾರೆ ಅವ್ರ ಮೇಲೆ ಕ್ರಮ ಆಗುತ್ತೆ ಅಷ್ಟೇ. ಓಕೆ, ಥ್ಯಾಂಕ್ ಯು ನಮ್ಮ ಜೊತೆಗೆ ಮಾತನಾಡೋದಕ್ಕಾಗಿ.